ನಮಸ್ತೆ, ನಾನು ಪ್ರೇಮ ಅಂತ. ನಾವು ಸಂತ ಅಂತೋಣಿ ಭಕ್ತರು. ನಾನಿಲ್ಲಿ ಕುಂದಾಪುರದಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ನಾನು ಇಲ್ಲಿ ಯಾವಾಗಲೂ ಕೆರೆಕಟ್ಟೆಗೆ ಬರೋದು, ವೀಕ್ಲಿ ಬಂದು ಹೋಗ್ತಿದ್ದೆ. ನಮಗೆ ಆಪ್ರೇಷನ್ ಆದಾಗ ಒಂದು 15 ಸಾವಿರ ರಜೆ ಹಾಕಿ ಫ್ರೆಂಡ್ ಮನೇಲಿದ್ದಾಗ ನಾನು ಬಂಗಾರ ಎಲ್ಲ ನಮ್ಮ ಅಕ್ಕನ ಮನೇಲಿ ಇಟ್ಟಿದ್ದೆ, ನನ್ನ ಮಗನಿಗೆ ಮಾಡಿಸಿದ್ದು. ಆವಾಗ ಅದು ಒಬ್ಬ ಕಳ್ಳ ಕದ್ಕೊಂಡೋಗ್ಬಿಟ್ಟು ಅವ್ರ ಮನೆ ಬಾಗಿಲು ಹೊಡೆದು ಕದ್ಕೊಂಡೋಗ್ಬಿಟ್ಟಿದ್ರು, ಒಂದು 5-6 ಲಕ್ಷದ ಗೋಲ್ಡು. ಆವಾಗ ನಾನು ಇಲ್ಲಿ ಬಂದು ಸಂತ ಅಂತೋಣಿಯವ್ರ ಹತ್ರ ಹೇಳಿದ್ದೆ, ನನ್ನ ಕಷ್ಟದ ದುಡ್ಡಾದರೆ ಅದು ನನಗೆ ಕೊಡಿಸ್ಬೇಕು ನೀವು ಅಂತೇಳ್ಬಿಟ್ಟು. ಅದೇ ಥರ ನಾನು ಬೇಡ್ಕೊಂಡು ಹೋಗಿ ಒಂದು 5-6 ತಿಂಗಳಾದಮೇಲೆ ಅವನದು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ಆ ಪೊಲೀಸ್ ಹೇಳಿದರು, ಅವ್ನ ಫಿಂಗರ್ ಪ್ರಿಂಟ್ ಸಿಕ್ಕಿದರೆ ನಿಮಗೆ ಗೋಲ್ಡ್ ಸಿಕ್ಕತ್ತೆ ಅಂತ. 5-6 ತಿಂಗಳಾದಮೇಲೆ ಅವನು ಸಿಕ್ಕಿದ ನಮಗೆ. ಅವನು ಸಿಕ್ಕಿದಾಗ ಅವನಿಗೆ ಪೊಲೀಸೆಲ್ಲ ಹಿಡಿದು ಕೇಳಿದ್ಮೇಲೆ ಅವನು ಬಂಗಾರನ ತೊಗೊಂಡೋಗಿ ಕುಮಟದಲ್ಲಿ ಮಾರಿ ಅಲ್ಲಿಂದ ಅಲ್ಲಿ ಮೊಬೈಲ್ ಕದ್ಕೊಂಡು ಯಾವುದೋ ಊರಿಗೆ ಹೋಗಿದ್ದ ಅವನು. ಅಲ್ಲಿ ಆ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಅವನು ಸಿಕ್ಬಿದ್ದಾಗ ಅವನ್ನ ಹಿಡಿದು ಕೇಳಿದಾಗ ಹೌದು ಸಾಗರದಲ್ಲಿ ಗೋಲ್ಡ್ ಕದ್ದಿದ್ದೆ ಅಂತ ಹೇಳ್ದ. ನಾವು ಎಷ್ಟೆಷ್ಟು ಹೇಳಿದ್ವು ಅದೇ ಥರ ಎಲ್ಲ ಬಂಗಾರದ್ದೆಲ್ಲ ಹೇಳಿದ್ದ. ಎಲ್ಲಿ ಕೊಟ್ಟಿದ್ಯಾ ಅಂದರೆ ಕುಮಟದಲ್ಲಿ ಮಾರಿದ್ದೀನಿ ಅಂತ ಹೇಳಿದರು. ಅದು ಹೇಳಿ ಎಲ್ಲ ಆದಮೇಲೆ ನಮಗೆ ಸಂತ ಅಂತೋಣಿಯವರು ನಮ್ಗೆ ಮಾಡಿದ ಉಪಕಾರದಿಂದ ಆ ಗೋಲ್ಡ್ ಎಲ್ಲ ಮತ್ತೆ ವಾಪಸ್ ಬಂತು ನಮಗೆ. ಹಾಗಾಗಿ ಸಂತ ಅಂತೋಣಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಹೇಳಬೇಕಂತ ಯಾವತ್ತೂ ಲೆಟ್ರ್ ಬರೆದು ಹಾಕಿದ್ದೆ, ಇವತ್ತು ಮುದ್ದಾಂ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ. ಸಂತ ಅಂತೋಣಿಯವರು ನಮ್ಮ ಜೀವನದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ. ದೇವರ ಹತ್ರ ಪ್ರಾರ್ಥಿಸಿ ನಾವು ಪ್ರಾರ್ಥಿಸಿದ ಪ್ರತಿಯೊಂದನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಸಂತ ಅಂತೋಣಿಯವರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ.